ಬಾಸ ಎಲ್ಲಿದ್ದೀರಿ? ಕಾರಲ್ಲಿ. ನಾನು ನಿನ್ಗೆ ಬಂದಿದ್ದೀನಿ ಬಾಸ. ಆಯ್ತಪ್ಪನೆ, 5 ನಿಮಿಷ ಅದಿರ್ತೀನಿ. ಹಾ ಸರಿ ಬಾಸ, ಸರಿ ಆಯ್ತು. ಒಳಗಡೆ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಮ್ಯಾರೇಜ್ನ. ಒಳ್ಳೇದಾಗಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಸೈನ್ ಮಾಡಿ. ಸಾಕ್ಷಿಗೆ ಯಾರಿದ್ದಾರೆ? ಬಸವರಾಜು ಅಂತ ನನ್ನ ಕೊಲ್ಲಿಗಿದ್ದಾರೆ. ಅವರು ಮೀನಾ ಅಂತ ಇವ್ರ ಅಕ್ಕ. ಸ್ವಂತ ಅಕ್ಕನ? ಹೌದು ಸರ್. ಪರವಾಗಿಲ್ಲ. ಇತ್ತೀಚೆಗೆ ಮನೆಗೆ ಮೋಸ ಮಾಡ್ಬೋದಾದ್ರೆ ಜಾಸ್ತಿ ಆಗಿದ್ರು ಕಾನೂನು ಪ್ರಕಾರ ಅವ್ರಿಗೆ ಮದುವೆ ಮಾಡಿ ಮನೆಗೆ ಕಳಿಸ್ತೀವಿ. ಇದು ಮನೆಗೆ ಹೇಳಿ ಬಂದಿರೋ ಜೋಡಿ ಅಂತ ಅನ್ಸುತ್ತೆ. ನಿಮ್ಮಿಬ್ರು ID ಕಾರ್ಡ್ ಕೊಡಿ. ಹಾರ ತಂದಿದ್ದೀರಾ? ತಂದಿದ್ದೀವಿ. ತದೇವ ಲಗ್ನಂ ಸುಧಿನಂತ ದೇವ ತಾರಾಬಲಂ ಚಂದ್ರಬಲಂ ತದೇವ. ಏನ್ ಹೊಸ ಜೋಡಿನಾ? ನಾನು ಇಲ್ಲಿನ ಪುರೋಹಿತ. ಇಲ್ಲೇ ಪಕ್ಕದಲ್ಲಿ ಅಮ್ಮನವ್ರ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡ್ತೀನಿ. ಇಲ್ಲಿ ಯಾವುದೇ ಮದುವೆ ಆದ್ರೂ ನಾನೇ ಮಂತ್ರ ಹೇಳೋದು. ರಿಜಿಸ್ಟರ್ ಮದುವೆ ಇದೆಲ್ಲ ಬೇಕಾ ಚಕ್ರೆ? ಇರ್ಲಿ, ಅಮ್ಮನ ಆಶೀರ್ವಾದ ಇಲ್ಲ ಅಂದ್ರು ಕಡೆ ಪಕ್ಷ ಅಮ್ಮನವ್ರ ಆಶೀರ್ವಾದನಾದ್ರೂ ಇರ್ಲಿ. ಈ ಮಂತ್ರಗಳನ್ನ ದೇವಸ್ಥಾನದಲ್ಲಿ ಹೇಳಿಸಿ ಮದ್ವೆ ಮಾಡಿಸ್ಬೇಕಾಗಿತ್ತು, ಆದ್ರೆ ಇಲ್ಲೇ ಆಗ್ತಿದೆ. ಸರಿ ಆಯ್ತು, ಸರಿ ಆಹಾರ ಬದಲಾಯಿಸ್ಕೊಳ್ಳಿ. ಬಂದೆ 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 ಬಂದ್ಬಿಡ್ತೇಳೆ. ಥ್ಯಾಂಕ್ ಯು ಬಸ್. ಯಾವಾಗ ಕರೆದ್ರು ಹೆಲ್ಪಿಗೆ ಬಂದ್ಬಿಡ್ತೀರಾ. ಪರೋಪಕಾರಂ ಇದಂ ಶರೀರಂ ಅಂತ ನಮ್ಮ ಅಪ್ಪನು ಹೇಳ್ತಾ ಇರ್ತಾರೆ. ಸಂತೋಷ 4 ದಿನ ಬದುಕಿದ್ರು 4 ಜನಕ್ಕೆ ಸಂತೋಷ ಆಗೋ ತರ ಬದುಕ್ಬೇಕು ಅಲ್ವಾ? ಸಾಲದಕ್ಕೆ ಇವತ್ತು ನನಗೂ ಇನ್ನೊಂದ್ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದೆ. ಏನಣ್ಣ ಅದು? ನಾಳೆ ನಮ್ ಕನಕನ್ ಮದ್ವೆ ಆದ್ರೆ ಈ ರಿಜಿಸ್ಟರ್ ಆಗ್ಬೇಕಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ಅರಿಯೊಳಗೆ ದೊಡ್ಡ ಅನಾಹುತ ಆಗೋ ಜಾಗ ನೋಡೇ ಬಿಡೋಣ. ಅದೇ ಎಷ್ಟೋ ಜನ ಗಂಡ್ಮಕ್ಳು ತಮ್ಮ ಜೀವನನೇ ಹೆಣ್ಮಕ್ಳ ಕೈಗಿಡೋ ಜಾಗ ಅದನಪ್ಪ ಇದು. ಅದಕ್ಕೆ ಹಂಗಂದೆ ಅಷ್ಟೇ. ಬಾಸ, ನಾಳೆ ನನ್ನ ಜೀವನನು ಪೂಜೆ ಕೈ ಕೊಡ್ಬೇಕಾ ಬಾಸ? ಒಳ್ಳೆ ಇವಾಗ ನಾನು ನನ್ ಜೀವನ ಮೀನಾ ಕೈ ಕೊಟ್ಟಿಲ್ವಾ? ಅವ್ಳು ನನ್ ಶೋಭನ ನೋಡ್ಕೊತಾ ಇಲ್ವಾ? ಹಂಗಂತ ನಾವು ನಂಬ್ಕೋಬೇಕು ಅಷ್ಟೇ, ಬೇರೆ ವಿಧಿ ಇಲ್ಲ. ಓಣಮ್ಮ ಸರ್, ಇವನು ನಮ್ಮ ಹುಡುಗ ಸರ್. ಸರ್, ಬರ್ತ್ ಸರ್ಟಿಫಿಕೇಟ್, ಈ SLC ಎಲ್ಲ ರೆಡಿ ಇದೆ ಸರ್. ಸರ್, ಬೇರೆ ಇನ್ನೇನ್ ಬೇಕು? ಮದ್ವೆ ನಿಮ್ಗೇನ್ರಿ? ಸರ್, ನನ್ ಮದ್ವೆ ಆಗಿ ಹ್ಯಾಪಿ ಆನಿವರ್ಸರಿ ಆಗೋಯ್ತು. ಈ ಕೇಳ್ತಾ ಇರೋದು ನನ್ನ ಹೆಂಡತಿ ತಂಗಿಗೆ ಸರ್. ಅವಳೊಂಥರ ನನ್ ಮಗಳ ತರ ಸರ್. ಇಡೀ ಊರ್ನೇ ಕರ್ಸಿ ಫುಲ್ ಗ್ರ್ಯಾಂಡ್ ಆಗಿ ಮದುವೆ ಮಾಡಿಸ್ತೀನಿ. ಆದ್ರೆ ಮದ್ವೆ ಆದ್ಮೇಲೆ ಇಲ್ಲಿಗೆ ಬಂದು ಈ ರಿಜಿಸ್ಟರ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಕೇಳ್ತಾ ಇದೀನಿ ಸರ್. ತಾಳಿ ತಂದಿದ್ದೀರಾ? ಇಲ್ಲ ಇಲ್ಲ, ಒಳ್ಳೆ ಮುಹೂರ್ತ ನೋಡಿ ದೇವಸ್ಥಾನದಲ್ಲೇ ತಾಳಿ ಕಟ್ಸ್ತೀವಿ. ಈಗ ಕಾನೂನು ಪ್ರಕಾರ ಮದ್ವೆ ಮಾಡ್ಸೋದಷ್ಟೇ. ಒಳ್ಳೇದಮ್ಮ, ಹಾರ ಬದಲಾಯಿಸ್ಕೊಳ್ಳಿ. ಇಷ್ಟು ದಿನ ಅಪ್ಪನ್ ಮಾತ್ರ ನಿನ್ನ ನೋಡ್ತಾ ಇದ್ದ, ಆದ್ರೆ ಈಗ ಅಮ್ಮನೂ ನೀನೆ. ನಂಗೆ ಆಶೀರ್ವಾದ ಮಾಡುವಕ್ಕ. ಸರಿ ಅಮ್ಮ, ಆಯ್ತು, ನೀವೆಲ್ಲ ಹೊರಡಿ. ಬನ್ನಿ. ಬನ್ನಿ. ಅದೇ ಮದ್ವೆದೆಲ್ಲ ಆಯ್ತಾ? ಬನ್ನಿ, ಆಫೀಸರ್ ಹತ್ರ ಮಾತಾಡ್ಸ್ಕೊಂಡು ಹೋಗೋಣ. ಬರ್ತೀವಿ ಸರ್. ಸರ್, ಬರ್ಬೋದಾ ಸರ್? ಬನ್ನಿ. ತೋರ್ಸು ಸಾಹೇಬ್ರು ತೋರ್ಸು. ಸರ್, ನಮ್ಮ ಹುಡುಗ ಮದುವೆ ಆಗ್ತಾನೆ, ಅದಕ್ಕೆ ಡಾಕ್ಯುಮೆಂಟ್ಸ್ ಇಷ್ಟು ಇದ್ರೆ ಸಾಕ ನೋಡಿ ಸರ್. ಸಮಾಧಾನ ಮಾಡ್ಕೋ. ಇವಾಗ ಯಾಕೆ ಕಳ್ಸಿರೋದು? ನೀನ್ ಇಷ್ಟಪಟ್ಟಂಗೆ ಎಲ್ಲ ಆಯ್ತಲ್ವಾ? ಆದ್ರೆ ಅಮ್ಮ ತಮ್ಮ ಅವನ್ನ ಬಿಟ್ಟು ಮದ್ವೆ ಆಗೋ ನಿರ್ಧಾರ ಮಾಡ್ದಾಗ್ಲೆ ಅವ್ರು ದೂರ ಆಗೋದು ಹೊಂದ್ಕೋಬೇಡ್ವೆ. ನಿನ್ ಭಾವ ಏನಾದ್ರೂ ಈ ಮದ್ವೆಗೆ ಒಪ್ಕೊಂಡ್ರೆ ಎಲ್ರು ಮುಂದೆನೋ ತುಂಬಾ ಚೆನ್ನಾಗಿ ಮದ್ವೆ ಮಾಡ್ಕೊಡ್ತೀನಿ. ಸರಿ, ನೀವಿಲ್ಲಿ ತುಂಬಾ ಹೊತ್ತು ಇರೋದ್ ಬೇಡ, ಹೊರಡಿ. ಸರಿ ಅಕ್ಕ, ನೀನ್ ಮನೆಗ್ ಬರಲ್ವಾ? ಗಾಡಿಯಲ್ಲಿ ಬರ್ತೀನಿ. ನನ್ ಪರ್ಸು ಅಯ್ಯೋ ಒಳಗಡೆ ಬಿಟ್ಟು ಬಂದಿದ್ದೀನಿ, ನಾನು ಹೋಗಿ ತಗೊಂಡ್ ಬರ್ತೀನಿ. ಇಟ್ಕೊ. ಬಸವರಾಜ್ ಸರ್, ಆಟೋ ಕಳಿಸಿ. ಸ್ವಲ್ಪ ಬುಕ್ ಮಾಡಿದ್ರೆ ಬರ್ತಿದೆ ಸರ್. ಸರಿ, ನೀನ್ ಆಟೋ ಬಂದ್ರೆ ಹೊರಡು, ನನ್ ಪರ್ಸ್ ತಗೊಂಡ್ ಬರ್ತೀನಿ. ಸರಿ ಹುಷಾರು. ಆಗ್ಬೋದು. ಯಾವಾಗ ಬಂದ್ರೆ? ಆದಷ್ಟು ಬೇಗ ಸರ್. ಒಂದೊಂದ್ಸಲ ಮುಹೂರ್ತ ತುಂಬಾ ಚೆನ್ನಾಗಿರುತ್ತೆ ಅಂತ ಜೋಡಿಗಳು ಓಟೋಟ್ಗೆ ಬಂದ್ಬಿಡ್ತಾರೆ. ನೋಡ್ತೇನೆ ಬನ್ನಿ. ಆಗ್ಬೋದು ಸರ್, ಆಗ್ಬೋದು. ಕೊಡಿ ಸರ್, ಕೊಡಿ. ಸರಿ ಸರ್, ನಾವು ಬರ್ತೀವಿ ಸರ್. ಆಯ್ತು, ಬನ್ನಿ. ಅದೇ ಕಡಿಯಪ್ಪ. ಯಾಕೆ ಬೈ ನಮ್ಮ ದೆವ್ವ ನೋಡ್ತಾ ಇದೀಯಾ? ಅಲ್ಲ, ನೀವ್ ಇಲ್ಲಿ ಇವ್ನು ಇದಾನೆ, ಇವನು ನಮ್ ಸಂತೋಷ. ಇವನು ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕು ಅಂತಂದ. ಬಾಸು, ನೀವ್ ನನ್ ಜೊತೆಗಿದ್ರೆ ನಾನು ಆರ್ಡರ್ ರೇಟ್ ಎಲ್ಲ ಕರೆಕ್ಟ್ ಆಗಿರ್ತದೆ, ಜೊತೆಗೆ ಬನ್ನಿ ಅಂತಂದ. ಸರಿ ಅಪ್ಪನೇ ಬಾ ಅಂತ ಕರ್ಕೊಂಡ್ ಬಂದೆ ಇಲ್ಲಿಗೆ. ನೀನೇನಿಲ್ಲಿ? ಅದೇ ಅದೇ ಮದ್ವೆ ಇದೆ ಅಂದಿಲ್ಲ, ಆದ್ವಾ? ನೋಡಿದ್ರೆ ಸಂತೋಷ, ಮದ್ವೆನೇ ಮಾಡಿಸ್ಬಿಟ್ಟಿದ್ದಾಳೆ. ಇಲ್ಲ ಇಲ್ಲ, ನನ್ ಯಾರು ಮದ್ವೆ ಮಾಡ್ಸಿಲ್ಲ. ನೀನ್ ಮಾಡ್ಸಿದ್ಯಾ ಅಂತಂದ್ರೆ ಹಾರ ತಂದು ಮದುವೆ ಕೊಟ್ಟಿದ್ಯಾ ಅಂತ ಅಲ್ವಾ? ಸರಿ ಸಂತೋಷ, ನಿಮ್ ಮನೆ ಕಡೆ ಹೋಗಿರೋ, ನಾನು ನಿಮ್ಗೆ ಫೋನ್ ಮಾಡ್ತೀನಿ ಆಮೇಲೆ. ಹೋಗಿ ಸ್ವಾಮಿ ನಮ್ಮ ಹೋಗೋಣ. ಅದು ನನ್ ಪರ್ಸು ಒಳಗಡೆ ಮರ್ತ್ಬಿಟ್ಟಿದೆ. ಹೌದೇ? ನನ್ ಕಣ್ಣು ಕಾಣಲಿಲ್ಲ. ಸರಿ ಆಯ್ತು, ಹೋಗಿ ತಗೊಂಡ್ ಹೋಗು. ಸರ್, ಪರ್ಸ್ ಮರ್ತೋಗಿದ್ದೆ. ಆದಷ್ಟು ಬೇಗ ಎಲ್ಲಾನು ಸರಿ ಹೋಗುತ್ತೆ, ನೀನೇನು ತಲೆ ಕೆಡಿಸ್ಕೋಬೇಡ. ಸರಿ, ಹೊರಡಿ.
ಬಸವರಾಜ್, ನೀವು ಸ್ಟೇಷನ್ ಹತ್ರ ಹೋಗಿ, ನಾನು ಬರ್ತೀನಿ. ರೀ, ಓ, ನೀವು ನಮ್ಮನೆಗೆ ಹೊರಡ್ತೀರಾ ಅಥವಾ ಅಮ್ಮ ಮನೆಗೆ ಹೊರಡ್ತೀರಾ? ಲೇ ಮಂಜ ಫಂಕ್ಷನ್ ಇದೆಯಲ್ಲ, ನಮ್ಮನೆಗೆ ಹೋಗಿ ಏನೇ ಮಾಡ್ಲಿ? ಹೌದಾ? ಹಾ, ಸರಿ, ಮತ್ತೆ ಲೇಟ್ ಆಯ್ತು, ಹೊರಡಿ. ಹೊರಡಿ. ಏನ್ ನೀನ್ ಬರೋದಿಲ್ವಾ? ನೀವು ಹೊರಟಿರಿ, ಗಾಡಿ ಇದೆ, ನಾನು ತಗೊಂಡ್ ಬರ್ತೀನಿ. ಹೌದಾ, ಸರಿ ಸರಿ ಸರಿ, ಆಯ್ತು ಬಮ್ಮ, ಬೇಗ ಬಾ. ಯಾಕ್ರಿ ಹಾಗೆ ನಿಂತ್ಬಿಟ್ರಿ? ಎಲ್ಲ ಹೋಗ್ರಿ, ಕರ್ಮ ಮನುಷ್ಯ ನೋಡ್ಬೇಕಲ್ಲ ಅಂತ. ಇರ್ಲಿ ಬಿಡು, ಪೊಲೀಸ್ ಅಲ್ವಾ, ಯಾವ್ದೋ ಕೇಸ್ ಮೇಲೆ ಬಂದಿರ್ಬೇಕು. ನಾನ್ ನೋಡು ಖುಷಿಯಾಗಿರ್ಬೇಕು ಅನ್ಕೊಂಡಿದ್ದೀನಿ ನಾನು ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ? ಆರಾಮ ಖುಷಿಯಾಗಿರೋಣ. ಏನಂತೀಯ? ಇಲ್ಲಿ ಬಾ, ಒಂದೋಣ. ಗಾಡಿ ನಿಲ್ಸಿದೀನಿ, ನೀವು ಹೊರಟಿರಿ, ನಾನು ತಗೊಂಡ್ ಬರ್ತೀನಿ. ಸರಿ ಅಮ್ಮ, ತಗೊಂಬ. ಅಣ್ಣ, ರೋಹಿಣಿ ಬರ್ತಾ ಇದ್ದಾನೆ. ಗೊತ್ತಾಯ್ತು, ಹೊರಗಡೆ ಹೋಗ್ಬೇಕು ತಾನೆ, ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಹೋಗಯ್ಯ, ಬಾಮ ರೋಹಿಣಿ, ಕೂತ್ಕೋ. ಕೂತ್ಕೊಂಡು ನಿನ್ ಜೊತೆ ಮಾತಾಡ್ದಕ್ ಬಂದಿಲ್ಲ ನಾನು. ಎಷ್ಟ್ ದಿನದ ಪರಿಚಯ ನಂದು ನಿಂದು, ನನಗೆ ಮೋಸ ಮಾಡ್ತೀಯಾ? ನಾನ್ ನಿನಗ್ ಮೋಸ ಮಾಡದ್ನಾ? ಏನಮ್ಮ ಹೇಳ್ತಿದ್ಯಾ? ಕಳ್ತನದ ಒಡವೆನ ನನ್ ಕೈ ಕೊಟ್ಟು 1 ಲಕ್ಷ ತಗೊಂಡಿದ್ಯಾ, ಅದ್ ಮೋಸ ಅಲ್ವಾ? ಕಳ್ತನನ? ಏನು ಗೊತ್ತಿಲ್ದಿರೋ ಹಾಗೆ ನಾಟಕ ಮಾಡ್ಬೇಡಕ್ ಹಾಗೆ. ನನ್ 1 ಲಕ್ಷ ನನ್ ಕೊಡು. ಓ, ಏನಮ್ಮ, ಆ ಮಾನು ಗೋಲ್ ಮಾಡ್ದು ಅಂತ ಗೊತ್ತಾಗ್ತಿರೋದೇ ಇವಾಗ. ಹೌದು, ಅದು ವಜೂರು ಒಡವೆ ಅಂತ ನಿನ್ಗೆ ಗೊತ್ತಾಯ್ತು? ನಮ್ಮತ್ತೆ ಆ ಒಡವೆನ ಒಂದ್ ಫಂಕ್ಷನ್ ಹಾಕೊಂಡು ಹೋಗಿದ್ರು. ಆ ಚೈನ್ ನಿಜವಾದ ಓನರ್ ಬಂದು ಇದು ನನ್ ಚೈನು, ಇದು ಕಳ್ತನ ಆಗಿತ್ತು ಅಂತೆಲ್ಲ ಹೇಳಿ ಗಲಾಟೆ ಮಾಡಿ ಚೈನ್ ಕೂಡ ತಗೊಂಡಿದ್ದಾರೆ. ಟೈಮ್ ಚೆನ್ನಾಗಿತ್ತು, ಇಲ್ಲ ಅಂದ್ರೆ ಅವ್ರ ಚೈನ್ ಕೂಡ ಹೋಗ್ತಿದ್ರು. ಆಮೇಲೆ ನನ್ ಕತೆ ಏನಾಗ್ತಿತ್ತು ಗೊತ್ತಾ ಸುಬ್ಬ? ಓಹೋ, ಇಷ್ಟೆಲ್ಲ ಆಗೋಯ್ತಾ? ಪಾಪ. ನಾನಿಲ್ಲಿ ನೀನ್ ಅನುಕಂಪ ತೋರಿಸ್ತಿ ಅಂತ ಬರ್ಲಿಲ್ಲ, ನನ್ ದುಡ್ಡನ್ನ ವಾಪಸ್ ತಗೊಂಡ್ ಹೋಗೋದಕ್ ಬಂದಿದ್ದು. ಆಯ್ತು ಬಿಡಮ್ಮ, ಕೊಡೋಣ. ಆ ಚೈನ್ ಕೊಡು. ಹೇಳದ್ನಲ್ಲ, ಓನರ್ ವಾಪಸ್ ತಗೊಂಡೋದ್ರು ಅಂತ. ಮತ್ ನಾನ್ ಸುಮ್ನೆ ದುಡ್ಡು ಕೊಡ್ಲಾ? ನಿನ್ನ ನಂಬಿ ವ್ಯವಹಾರ ಮಾಡಿದ್ದು ನನ್ ತಪ್ಪು. ಹೇಗೋ ಕಷ್ಟಪಟ್ಟು ಅತ್ತೆಗೆ ಹತ್ರ ಆಗ್ತಿದ್ದೆ, ಈಗ ಗಂಡನಿಂದನೂ ದೂರ ಆಗೋ ಪರಿಸ್ಥಿತಿ ಬಂದಿದೆ. ನಾನಿಲ್ಲಿ ಯಾವತ್ತೂ ಬರಲ್ಲ. ಏನ್ ಸುಬ್ಬು, ಹೋಗ್ತಿದ್ದಾಳೆ? ಹೋಗ್ಲಿ ಬೇಡ, ಮತ್ತೆ ಬರಲ್ಲ ಅಂದ್ಲು. ಸಮಸ್ಯೆ ಅಂತ ಬಂದಾಗ ಅವಳ ಪಾಲ್ಗಿರೋ ದೇವ್ರು ನಾನು ಒಬ್ಬನೇ ಕಣ. ಅಕಸ್ಮಾತ್ ಸಮಸ್ಯೆನೇ ಬಂದಿಲ್ಲ ಅಂದ್ರೆ ಅವ್ಳ ಸಮಸ್ಯೆನೇ ನಾನು ಆಗ್ಬಿಡ್ತೀನಿ ಬಿಡು. ಸಪ್ಪ ಚಿಲ್ದಾಗ ಏನಾದ್ರು ಹೇಳೋ. ಸರಿ ಆಯ್ತು. ಎಲ್ಲರೂ ಮೋಸ ಮಾಡೋರೆ, ಆದ್ರೆ ಸಿಕ್ಕಾಕೋತಿರೋದ್ ಮಾತ್ರ ನಾನು ಒಬ್ಳೆ. ನನ್ ಗ್ರಾಚಾರನೇ ಸರಿ ಇಲ್ಲ ಅನ್ಸುತ್ತೆ. ಈ ಸೂರ್ಯನ್ ಬಿಸಿಲನ್ ಬೇಕಾದ್ರೂ ತಡ್ಕೋಬಹುದು, ಆದ್ರೆ ಆ ಮನೇಲಿರೋ ಸೂರ್ಯ ನನ್ಗೆ ನೆರಳ ಕಾಡ್ಬಿಟ್ಟ. ಆ ಅತ್ತೆಗೆ ನನ್ 1 ಲಕ್ಷ ರೂಪಾಯಿ ಎಲ್ಲಿಂದ ತಂದ್ಕೊಡ್ಲಿ ಈಗ? ಸರಿ, ಇದಕ್ಕೆಲ್ಲ ಆ ಪೂಜಾನೇ ಸರಿ. ಅವಳ ಹತ್ರ ದುಡ್ಡಿದೆ, ನಾನ್ ಕೇಳಿದ್ರೆ ಖಂಡಿತ ಈ ಅಂತ ಹೇಳಲ್ಲ ಅವಳು. ಓ, ಈ ಹಾಳಾದ್ ಫೋನ್ ಎಲ್ಲೋಯ್ತು? ಅಯ್ಯೋ, ಇಲ್ಲ ಇಲ್ಲ, ಅವಳ ಹತ್ರ ದುಡ್ಡಿರಲ್ಲ. ಸಂತೋಷನ ಕೇಳೆ ಅಂತಂದ್ರೆ ಏನಾದ್ರೂ ಒಂದ್ ಕತೆ ಕಟ್ತಾಳೆ. ಅದ್ರ ಬದಲು ನಾನೇ ಸಂತೋಷನ ಕೇಳೋದ್ ಬೆಟರ್. ಹಲೋ ಹಲೋ, ಸಂತೋಷ್ ಅವರೇ, ನಾನು ರೋಹಿಣಿ. ಗೊತ್ತಾಯ್ತು, ಹೇಳಿ ಸಿಸ್ಟರ್. ಅದು ಪದೇ ಪದೇ ನಿಮಗ್ ತೊಂದ್ರೆ ಕೊಡ್ತಾ ಇದ್ದೀನಿ, ಬೇಜಾರ್ ಮಾಡ್ಕೋಬೇಡಿ. ಇಲ್ಲ ಇಲ್ಲ ಇಲ್ಲ, ಹೇಳಿ. ನೀವು ಕಳೆದ ವಾರ 1 ಲಕ್ಷ ನನಗ್ ಕೊಟ್ಟಿದ್ರಿ, ಅದು ಏನೋ ಒಂದ್ ಎಮರ್ಜೆನ್ಸಿ ಬಂದ್ಬಿಟ್ಟಿದೆ, ಮತ್ತೆ 1 ಲಕ್ಷ ಬೇಕಾಗಿದೆ. ಕೊಡ್ಬೋದಾ? 1 ತಿಂಗಳಲ್ಲಿ ವಾಪಸ್ ಕೊಟ್ಬಿಡ್ತೀನಿ, ದಯವಿಟ್ಟು ಇಲ್ಲ ಅನ್ಬೇಡಿ. ನಾನ್ ಸ್ವಲ್ಪ ಬಿಟ್ಟು ಕಾಲ್ ಮಾಡ್ಲಾ ನಿಮ್ಗೆ? ಪ್ಲೀಸ್ ಸಂತೋಷ್ ಅವರೇ, ನನಗ್ ತುಂಬಾ ಅರ್ಜೆಂಟ್ ಇದೆ, ಎಮರ್ಜೆನ್ಸಿ. ನಿಮ್ಗೇನೇ ಕೆಲ್ಸ ಇದ್ರು ಆಮೇಲೆ ಮಾಡ್ಕೋಬಹುದಲ್ವಾ? ನನ್ಗೆ 1 ಲಕ್ಷ ಕೊಟ್ಬಿಡಿ. ಅಲ್ಲ, ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ ರೋಹಿಣಿ ಅವ್ರೆ. ಓ, ಟ್ರಾನ್ಸ್ಫರ್ ಮಾಡ್ಬಿಟ್ಟು ಕಾಲ್ ಮಾಡ್ತೀರಾ? ನಾನು ಫೋನ್ ಮಾಡ್ತೀನಿ, ಪ್ಲೀಸ್. ಓಕೆನಾ? ಹಾ, ಸರಿ ಸರಿ, ಓಕೆ ಓಕೆ. ಆರಿ ಸಿಕ್ಕಾಬಿಟ್ಟೆ ತಾವ್ರಾಗ್ಬಿಟ್ಟಿದೆ. ಹೋಗೊಂದ್ ಸ್ವಲ್ಪ ನೀರ್ ತಗೊಂಬರ ಕುಡಿಯಕ್ಕೆ. ಹಾ, ತಂದೆ. ದೇವ್ರ, ಪ್ರೀತಿ, ಏನ್ ಮಾಡ್ತಿದ್ದೀರಾ? ತಗೊಳ್ಳಿ. ನಾನೇನೋ ಮಾಡ್ತಾ ಇದ್ದೀನಿ. ಅಲ್ಲ ರೀ, ನನ್ ಫೋನ್ ಇದೀನಿ ಯಾಕೆ ತಗೊಂಡಿದ್ದು? ನನ್ ಫೋನು ಇಲ್ಲೇ ಇದೆ, ಬೇಕಾದ್ರೆ ತಗೊಂಡ್ ನೋಡ್ಕೊಳೆ. ನಾನ್ ಇನ್ನೊಬ್ರು ಫೋನ್ ನೋಡಲ್ಲ, ನನ್ ಫೋನು ಬೇರೆಯವ್ರು ನೋಡ್ಬಾರ್ದು. ಏನೇ ಆಗಿದೆ ನಿನಗೆ? ಹಾಗಾದ್ರೆ ನಾನ್ ಬೇರೆಯವನಾ? ಯಾರೇ ಆಗಿದ್ರು ಸರಿ, ನನ್ ಫೋನ್ ನೋಡೋದು ಸರಿ ಇಲ್ಲ ಅಷ್ಟೇ. ಅದೇ ಯಾಕೆ? ಅಂತದ್ ಏನಿದೆ ಫೋನಲ್ಲಿ? ಏನಿರುತ್ತೆ? ಏನೂ ಇಲ್ಲ. ಮತ್ತೆ ಯಾಕೆ ಇಷ್ಟೊಂದು ಗಾಬರಿಯಾಗಿ ಓಡ್ಬಂದೆ? ಅದು ಮದ್ವೆ ಮನೆಗೆ ಡೆಕೋರೇಷನ್ ಮಾಡ್ಬೇಕು ಅಂತ ಒಂದೇ ಡೆಮೋ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ಲಾಕ್ ಮಾಡಿದ್ನಲ್ಲ, ಲಾಕ್ ಓಪನ್ ಮಾಡಿ ಮತ್ತೆ ಬ್ಯಾಕ್ ಹೋದ್ರೆ ಮತ್ತೆ ಹುಡ್ಕೋದಾಗಲ್ಲ ಅಂತ ಅಷ್ಟೇ. ಹೌದೇ? ಯಾವ ಡಮ್ಮೋದು ತೋರ್ಸು ನೋಡೋಣ. ಆಮೇಲೆ ತೋರಿಸ್ತೀನಿ, ನೀವು ಸುಸ್ತಾಗಿ ಬಂದಿದ್ದೀರಾ, ಮೊದಲು ನೀರ್ ಕೊಡ್ಬಿಟ್ಟು ರೆಸ್ಟ್ ಮಾಡಿ. ನಾನು ನೀರ್ ಕುಡ್ಸೋದ್ರಲ್ಲೇ ಇರ್ಬಿಡು ನೀನು. ಏನೋ ಮಾಡ್ದು ಹೋಗಮ್ಮ. ನನಗೆ ಮೈಕೆ ಎಲ್ಲ ನೋವು, ನಾನ್ ಮನೆಗೆ ಹೋಗ್ತೀನಿ.
ನೀರಿನಲ್ಲಿರೋ ಸುಖ ಬೆನ್ನು. ಈ ಫೋಟೋಗಳು ಈ ಮೊಬೈಲ್ ಎಲ್ಲ ಇದ್ರೆ ಯಾವತ್ತಿದ್ರು ಅಪಾಯನೇ. ಮೊದ್ಲೇ ಇದನ್ನೆಲ್ಲ ಡಿಲೀಟ್ ಮಾಡ್ಬೇಕು. ಲೇ, ಕೆಲಸದಿಂದ ಮನೆಗ್ ಬರ್ತೀಯ, ನನ್ ಮೆತ್ತ ಮನೆಗ್ ಬರ್ಬೇಕ್ ಕಣೆ. ಈ ಮುಖ ಓದಿಸ್ಕೊಂಡು ಗುಮ್ಮತ್ತ ಬರೋದಲ್ಲ. ಹೌದು, ಕೆಲ್ಸಕ್ಕೆ ಹೋಗಿದ್ಯಾ ಅಥವಾ ಎಲ್ಲಾರು ಸುಧಾರ್ಕೊಂಡ್ ಬರ್ತಾ ಇದೀಯಾ? ಕೆಲ್ಸಕ್ಕೆ ಹೋಗಿದ್ದೆ. ಸಾಕ್ಷಿ ಬೇಕಾ? ಹೋಗ್ ನೀನ್ ಅಡಿಯನ್ ಕೇಳ್ಕೊ. ಅವ್ರೇನು ಬಂದಿದ್ರು ಇಂಟರ್ವ್ಯೂ ತಗೊಳಕ್ಕೆ. ಅದ್ ಏನ್ ಮಾತಾಡ್ತಿದ್ಯಾ? ಸ್ವಲ್ಪ ಅರ್ಥ ಆಗೋಗ್ ಮಾತಾಡೆ. ನನಗೆ ಇವತ್ತೊಂದು ಸತ್ಯ ಗೊತ್ತಾಯ್ತು, ಅದನ್ನ ಮಾತಾಡೋಣ ಅಂತ ಬಂದೆ.